Praise the Lord. Greetings to you all in the name of our Lord and Savior Jesus Christ. Today's Bible verse, Paul's second letter to the Corinthians, chapter 12, verse 9. My grace is all you need, for my power is greatest when you are weak. ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 12ನೇ ಅಧ್ಯಾಯ 9ನೇ ವಚನ. ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ. ಹೌದು, ಇಲ್ಲಿ ಪೌಲನು ಅನಾರೋಗ್ಯದಲ್ಲಿರುವಾಗ ಕರ್ತನನ್ನು ಬೇಡಿಕೊಳ್ಳುತ್ತಾ ಇದ್ದಾನೆ, ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದಾನೆ, ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾನೆ. ಅದಕ್ಕೆ ಕರ್ತನ ಉತ್ತರವೇ ಇವತ್ತಿನ ಈ ವಾಕ್ಯವಾಗಿದೆ. ಅವನು ಅನಾರೋಗ್ಯದ ನಿಮಿತ್ತವಾಗಿ ತಂದೆ ದೇವರಲ್ಲಿ ಬೇಡಿಕೊಳ್ಳುವಾಗ ದೇವರು ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎನ್ನುವ ಉತ್ತರವನ್ನು ಕೊಡ್ತಾ ಇದ್ದಾರೆ ಪ್ರಿಯರೇ. ಹೌದು, ಯಾರು ಕರ್ತನಲ್ಲಿ ಬಲವನ್ನು ಹೊಂದುವರೋ ಅವರು ಭಾಗ್ಯವಂತರು. ಯಾರು ಕರ್ತನನ್ನು ತನ್ನ ಬಲವನ್ನಾಗಿಸಿಕೊಳ್ಳುವರೋ ಅವರು ಭಾಗ್ಯವಂತರು. ಅರಸನಾದ ದಾವೀದನ ಬಗ್ಗೆ ನಾವು ನೋಡುತ್ತೇವೆ. ಅವನು ತನ್ನ ಜೀವಿತದ ಎಲ್ಲ ಹಂತಗಳಲ್ಲಿಯೂ ಕೂಡ ಕರ್ತನಲ್ಲಿ ಬಲಗೊಂಡು ಆತನನ್ನು ಸ್ತುತಿಸಿ ಆನಂದಿಸುವುದೇ ಬಲ ಎಂಬುದಾಗಿ ತಿಳಿದುಕೊಂಡಿದ್ದನು. ಆದುದರಿಂದಲೇ ಕೀರ್ತನೆ 118:14 ಈ ರೀತಿ ಬರೆಯುತ್ತಾನೆ, ನನ್ನ ಬಲವು ಕೀರ್ತನೆಯು ಯಾಹುವೆ ಎಂಬುದಾಗಿ ದೇವರನ್ನು ಕೊಂಡಾಡುತ್ತಾನೆ. ನಾವು ಬಲಶಾಲಿಗಳಾಗಿ ಬಲದಲ್ಲಿ ಪೂರ್ಣರಾಗುವಂತೆ ಕರೆಯಲ್ಪಟ್ಟಿದ್ದೇವೆ ಪ್ರಿಯರೇ. ಪೌಲನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನದಲ್ಲಿ ಈ ರೀತಿ ಹೇಳ್ತಾನೆ, ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಎಂದು. ಹೌದು, ನಾವು ಕೂಡ ಇದೇ ವಾಕ್ಯವನ್ನು ಹೇಳುತ್ತಾ ಇರೋಣ. ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ನಾನು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಎಂಬುದಾಗಿ ನಮ್ಮ ಜೀವಿತದಲ್ಲಿ ಏನೇ ಬಂದರೂ ಅದನ್ನು ಎದುರಿಸಲಿಕ್ಕೆ ಮನಸ್ಸು ಮಾಡುವುದಾದರೆ ಕರ್ತನಲ್ಲಿ ನಾವು ಬಲಗೊಳ್ಳುತ್ತೇವೆ. ನಿಮ್ಮನ್ನು ಉನ್ನತ ಬಲದಿಂದ ತುಂಬಿಸುವ ಪವಿತ್ರ ಆತ್ಮನಲ್ಲಿ ನೀವು ಬಲಗೊಳ್ಳಿರಿ. ಆದ್ದರಿಂದಲೇ ಕೀರ್ತನೆಗಾರನು ಕೀರ್ತನೆ 84:5 ಮತ್ತು 6ನೇ ವಾಕ್ಯದಲ್ಲಿ ಈ ರೀತಿ ಬರೆಯುತ್ತಾನೆ, ನಿನ್ನಲ್ಲಿ ಬಲ ಹೊಂದುವ ಮನುಷ್ಯರು ಧನ್ಯರು. ಅವರು ಈ ಲೋಕಯಾತ್ರೆಯಲ್ಲಿ ಯಾತ್ರಾಪರರಾಗಿ ಕಣ್ಣೀರಿನ ತಗ್ಗನ್ನು ದಾಟುವಾಗ ಅಲ್ಲಿ ವರತೆಗಳನ್ನು ತೋಡಿ ನೀರಿನ ಸ್ಥಳವಾಗ ಮಾಡುತ್ತಾರೆ. ಮುಂಗಾರು ಮಳೆಯು ಅದನ್ನು ಸಮೃದ್ಧಿಗೊಳಿಸುತ್ತದೆ ಎಂದು ಹೇಳಿ ಅಲ್ಲಿ ಸಾಂತ್ವನಗೊಳಿಸುತ್ತಾನೆ. ಮೊದಲನೆಯದಾಗಿ ರಕ್ಷಣೆಯಲ್ಲಿ ಬಲ ಉಂಟು ಪ್ರಿಯರೇ. ನಾವು ರಕ್ಷಿಸಲ್ಪಡುವಾಗ ಕರ್ತನು ನಮ್ಮೊಂದಿಗಿರುವುದನ್ನು ಮತ್ತು ಇಡೀ ಪರಲೋಕವೇ ನಮ್ಮೊಂದಿಗಿರುವುದನ್ನು ನಾವು ಗ್ರಹಿಸಿಕೊಳ್ಳುತ್ತೇವೆ. ಯೆಹೋವನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು, ಆತನು ತನ್ನ ಪ್ರಜೆಗೆ ಸುಕ್ಷೇಮವನ್ನು ಅನುಗ್ರಹಿಸುವನು ಎಂದು ಕೀರ್ತನೆ 29:11 ನಾವು ನೋಡುತ್ತೇವೆ. ಎರಡನೆಯದಾಗಿ ನಾವು ನೋಡುತ್ತೇವೆ, ಸತ್ಯವೇದದ ವಾಕ್ಯದಲ್ಲಿ ನಮಗೆ ಬಲ ಉಂಟು. ಮೊದಲನೆಯದಾಗಿ ರಕ್ಷಣೆಯಲ್ಲಿ ಬಲ ಉಂಟು, ಎರಡನೆಯದಾಗಿ ಸತ್ಯವೇದದ ವಾಕ್ಯದಲ್ಲಿ ನಮಗೆ ಬಲ ಉಂಟು. 2ನೇ ತಿಮೋತಿ 1ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುತ್ತೇವೆ, ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ ಎಂಬುದಾಗಿ. ಹೌದು, ನಮ್ಮ ದೇವರು ಬಲದ ಆತ್ಮವನ್ನು ನಮಗೆ ಕೊಟ್ಟಿದ್ದಾರೆ. ಆದುದರಿಂದ ನಾವು ಬಲಹೀನತೆಯಲ್ಲಿ ಇರುವುದು ಬೇಡ. ನನ್ನ ತಂದೆ, ನನ್ನ ದೇವರು, ನನ್ನ ಯೇಸು ಸ್ವಾಮಿ ನನ್ನೊಂದಿಗಿದ್ದಾನೆ ಎಂಬುದಾಗಿ ನಾವು ನಿರ್ಭಯದಿಂದ ಜೀವಿಸೋಣ. ಅರಣ್ಯದಲ್ಲಿ ಸಂಚರಿಸಿದ ಇಸ್ರಾಯೇಲರಲ್ಲಿ ಬಲಹೀನನಾದವನು ಒಬ್ಬನಾದರೂ ಇರಲಿಲ್ಲ. ಮೋಶೆಗೆ 120 ವರ್ಷ ವಯಸ್ಸಿನಲ್ಲಿಯೂ ಕೂಡ ಅವನ ಕಣ್ಣು ಮೊಬ್ಬಾಗಲಿಲ್ಲ, ಕಾಲುಗಳು ಹೀನವಾಗಲಿಲ್ಲ. ಕೀರ್ತನೆ 105:37 ನಾವು ನೋಡ್ತೇವೆ, ಇಸ್ರಾಯೇಲರಲ್ಲಿ ಒಬ್ಬನಾದರೂ ಎಡುವವನಿರಲಿಲ್ಲ ಎಂಬುದಾಗಿ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ನೀವು ಪವಿತ್ರಾತ್ಮನ ಬಲವನ್ನು ಹೊಂದಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿ ಹೊಂದುವಂತೆ ಕರ್ತನು ನಿಮಗೆ ಅನುಗ್ರಹಿಸಲಿ. ಕರ್ತನ ಕೃಪೆಯೇ ನಿಮಗೆ ಸಾಕು. ನಿಮ್ಮ ಬಲಹೀನತೆಯಲ್ಲಿಯೇ ಕರ್ತನ ಬಲವು ಪೂರ್ಣ ಸಾಧಕವಾಗುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರಪ್ಪ. ಬಲಶಾಲಿಯಾದ ದೇವರೇ, ಸರ್ವಶಕ್ತನಾದ ದೇವರೇ, ಮಹೋನ್ನತನಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಅಪ್ಪ, ನಾವು ಉಳಿದಿರುವುದು ನಿನ್ನ ಕೃಪೆಯಿಂದಲೇ ಸ್ವಾಮಿ. ನಿನ್ನ ಕೃಪೆ ನಮ್ಮ ಮೇಲೆ ಅಪಾರವಾಗಿದೆ ಕರ್ತನೆ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ, ಪರಿಶುದ್ಧನಾದ ದೇವರೇ, ನಿನ್ನ ಅನುಗ್ರಹ ನಮ್ಮೊಂದಿಗಿರಿಸು ಸ್ವಾಮಿ. ನಿನ್ನ ಕೃಪೆ ನಮ್ಮೊಂದಿಗಿರುವುದಾದರೆ ನಮ್ಮ ಬಲಹೀನತೆಯಲ್ಲಿಯೂ ಕೂಡ ನಾವು ಪೂರ್ಣ ಸಾಧಕರಾಗಿ ಜೀವಿಸಲಿಕ್ಕೆ ಸಾಧ್ಯವಾಗುತ್ತದೆ ಕರ್ತನೆ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ಯಾರೆಲ್ಲ ದುಃಖದಲ್ಲಿ, ಕಣ್ಣೀರಿನಲ್ಲಿ, ಬಲಹೀನತೆಯಲ್ಲಿದ್ದಾರೋ ಅವರನ್ನು ಕರುಣಿಸು ಸ್ವಾಮಿ. ಅವರ ಮೇಲೆ ನಿನ್ನ ಕೃಪೆ ಸುರಿಸು. ಅನಾರೋಗ್ಯತೆಯಲ್ಲಿರುವವರನ್ನು ವಿಶೇಷವಾಗಿ ಮುಟ್ಟು ಕರ್ತನೆ, ಸ್ವಸ್ಥಪಡಿಸು. ನಿನ್ನ ಗಾಯವುಳ್ಳ ಹಸ್ತವನ್ನು ಅವರ ಕಡೆಗೆ ಚಾಚಿ ಅವರನ್ನು ಗುಣಪಡಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.